ನಮಸ್ಕಾರ. ನೀವು ಕೇಳಾಕತ್ತೀರಿ ಗೋಕಾಕ್ ಶಿಕ್ಷಣ ಸಂಸ್ಥೆಯ ಸಮುದಾಯ ಬಾನುಲಿ ಕೇಂದ್ರ ವಾಯ್ಸ್ ಆಫ್ ಗೋಕಾಕ್ 89.6 FM. ಇದು ಗೋಕಾಕ್ ಮಂದಿ ಧ್ವನಿ. ನಾನು ನಿಮ್ಮ RJ ದೀಪಾ. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ವಿಶೇಷ ಅತಿಥಿಯಾದಂತಹ ಶ್ರೀಯುತ ಡಾಕ್ಟರ್ ಸುಶ್ರುತ್ ಕಡಲಿಕರ್ ಅವರು, ಪ್ರಸೂತಿ ಶಾಸ್ತ್ರ ಹಾಗೂ ಸ್ತ್ರೀ ರೋಗ ತಜ್ಞರು, ಗೋಕಾಕ್. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ಕೋರುತ್ತಾ, ಹಾಗೆಯೇ ನಮ್ಮ ಕೇಳುಗರಿಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಡಾಕ್ಟರ್ ಸರ್ ಅವರು ನಮಗೆ ಒಂದು ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಕತೆ ಏನು ಅಂತ ಕೇಳೋಣ ಬನ್ನಿ. ಥ್ಯಾಂಕ್ ಯು ಮೇಡಮ್ ಫಾರ್ ಗಿವಿಂಗ್ ಮಿ ಎ ಚಾನ್ಸ್. ಎಲ್ಲರಿಗೂ ನಮಸ್ಕಾರ. ಇಂದು ಮಾರ್ಚ್ 8, 2025 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗೆ ಹಕ್ಕುಗಳು, ಸಮಾನತೆ ಮತ್ತು ಸಬಲೀಕರಣಕ್ಕೆ ನಾನು ಡಾಕ್ಟರ್ ಸುಶ್ರುತ್ ಕಡಲ್ಗೀಕರ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞ, ಗೋಕಾಕ್, ನಿಮ್ಮೆದುರು ಹೃದಯವನ್ನು ಸ್ಪರ್ಶಿಸುವ ಒಂದು ಸಣ್ಣ ಕತೆ ಹೇಳಲು ಬಯಸುತ್ತೇನೆ. ಒಂದು ಸಂತೋಷದಿಂದ ಬದುಕುತ್ತಿರುವ ಕುಟುಂಬವಿತ್ತು. ತಂದೆ, ತಾಯಿ, ಒಬ್ಬ ಮಗ ಮತ್ತು 2 ಹೆಣ್ಣು ಮಕ್ಕಳು ಇದ್ದರು. ಈ ಕುಟುಂಬ ಶ್ರಮ, ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಜೀವನ ಸಾಗಿಸುತ್ತಿದ್ದರು. ವಿದ್ಯಾವಂತರಾಗಿ ತಮ್ಮ ಜೀವನದಲ್ಲಿ ಅವರು ನೆಲೆಸಿ ಹೋಗಿದ್ದರು. ಒಂದು ದಿನ ಆ ಕುಟುಂಬದ ಹಿರಿಯ ಮಗ ಮತ್ತು ಅವನ ಪತ್ನಿ ತಮ್ಮ ಭವಿಷ್ಯ ತಿಳಿಯಲು ಒಬ್ಬ ಜ್ಞಾನಿಯಾದ ಸ್ವಾಮೀಜಿಯವರ ಬಳಿ ಹೋದರು. ಸ್ವಾಮೀಜಿ ವಿಚಾರಿಸಿದರು, ನಿಮ್ಮ ಭೇಟಿಯ ಕಾರಣವೇನು? ಅವರು ಹೇಳಿದರು, ಸ್ವಾಮೀಜಿ, ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದು ಬಗ್ಗೆ ಕುತೂಹಲ ಇದೆ. ಸ್ವಾಮೀಜಿ ನಗುತ್ತಾ ಹೇಳಿದರು, ಭವಿಷ್ಯವನ್ನು ತಿಳಿದುಕೊಂಡರೆ ಜೀವನದಲ್ಲಿ ಕುತೂಹಲವೇನಿದೆ? ಆದರೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲೆಂದು ನಾನು ಕೆಲವು ಮಾತುಗಳನ್ನು ಹೇಳುತ್ತೇನೆ. ಸ್ವಾಮೀಜಿ ಹಸ್ತರೇಖೆಗಳನ್ನು ನೋಡಿ ಹೀಗೆ ಹೇಳಿದರು, ಹಿರಿಯ ಮಗನಾದ ನಿನಗೆ ಒಬ್ಬ ಮಗನಾಗುತ್ತಾನೆ ಮತ್ತು ನಿನ್ನ ಜೀವನ ಸುಖಮಯವಾಗಿ ಇರುತ್ತದೆ. ಮಧ್ಯಮ ತಂಗಿಗೆ ಒಬ್ಬ ಹೆಣ್ಮಗು ಇರುವಳು, ಅವಳ ಜೀವನ ಸರಾಸರಿಯ ಇರುವುದು. ಚಿಕ್ಕ ತಂಗಿಗೆ ಒಬ್ಬ ಹೆಣ್ಮಗು ಆಗುತ್ತಾಳೆ, ಆದರೆ ಅವಳ ಬುದ್ಧಿಮಟ್ಟ ಕಡಿಮೆ ಇರುತ್ತದೆ ಮತ್ತು ಅವಳ ಜೀವನ ಸ್ವಲ್ಪ ಕಠಿಣ ಇರುವುದು. ಕಾಲ ಕಳೆಯಿತು. ಹಿರಿಯ ಮಗ ಒಂದು ದಿನ ಸಿಹಿ ತಿಂಡಿಗಳೊಂದಿಗೆ ಸ್ವಾಮೀಜಿಯವರನ್ನು ಭೇಟಿಯಾಗಿ ಹೇಳಿದ, ಸ್ವಾಮೀಜಿ, ನಿಮ್ಮ ಮಾತು ನಿಜವಾಯಿತು. ಆದರೆ ಇನ್ನು ಕೆಲವು ವರ್ಷಗಳ ನಂತರ ಅವನು ಮತ್ತೆ ತಿರುಗಿ ನಿರಾಶೆಯಿಂದ ಬಂದು ಹೇಳಿದ, ಸ್ವಾಮೀಜಿ, ನಿಮ್ಮ ಭವಿಷ್ಯ ತಪ್ಪಾಗಿದೆ. ನನ್ನ ಜೀವನ ಸರಾಸರಿ, ಮಧ್ಯಮ ತಂಗಿಯ ಜೀವನ ಮಧ್ಯಮ, ಆದರೆ ಚಿಕ್ಕ ತಂಗಿಯ ಜೀವನ ತುಂಬ ಉತ್ತಮವಾಗಿದೆ. ಸ್ವಾಮೀಜಿ ಮೌನದಿಂದ ನಗುತ್ತಾ, ನಾನು ತಪ್ಪಾಗಿಲ್ಲ. ಮಕ್ಕಳ ಜೀವನವೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸಿದೆ. ನಿನ್ನ ಮಗನ ಭವಿಷ್ಯದಲ್ಲಿ ಸರಾಸರಿಯ ಜೀವನವಿತ್ತು. ನೀನು ಅವನ ಭಾಗ್ಯವನ್ನು ಹಂಚಿಕೊಂಡೆ. ಮಧ್ಯಮ ತಂಗಿಯ ಮಗಳಿನ ಭಾಗ್ಯದಲ್ಲಿ ಸುಖಮಯ ಜೀವನವಿತ್ತು. ಚಿಕ್ಕ ತಂಗಿಯ ಮಗಳು
ಕೋಟ್ಯಾಧಿಪತಿಯ ಮನೆಯಲ್ಲಿ ಬೆಳೆಯುವ ಭಾಗ್ಯವಿತ್ತು. ಅವಳು ನಿಮ್ಮ ತಂದೆ ತಾಯಿಯನ್ನು ಕೂಡ ನೋಡಿಕೊಳ್ಳುತ್ತಿದ್ದಾಳೆ. ಅವಳ ಪ್ರೀತಿ, ಕಾಳಜಿ ಮತ್ತು ಶ್ರಮಕ್ಕೆ ದೇವರು ದೊಡ್ಡ ಪುಣ್ಯ ಕೊಟ್ಟಿದ್ದಾನೆ. ಹೀಗೆ ಹೇಳುತ್ತಾ ಸ್ವಾಮೀಜಿ ಹೇಳುತ್ತಾರೆ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಹಾಗೂ ನೀವು ಇಂಟ್ರ್ಯಾಕ್ಟ್ ಮಾಡುವ ಜನರೊಂದಿಗೆ ಸಮಯ ಬದಲಾಗುತ್ತಲೇ ಇರುತ್ತದೆ. ಸೊ ಇದರಿಂದ ನಾವು ಏನು ಕಲಿಬಹುದು? ಮಾರಲ್ ಆಫ್ ದ ಮೆಸೇಜ್, ಮಾರಲ್ ಆಫ್ ದ ಸ್ಟೋರಿ. ಎಸ್ ಸರ್. ಒಂದನೇದು, ಮಕ್ಕಳ ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡಬೇಡಿ. ಎರಡನೇದು ಮಹತ್ವದ ವಿಷಯ, ಅಂಗವಿಕಲಿಕರು, ರೋಗಿಗಳು ಅಥವಾ ಕಡಿಮೆ ಬುದ್ಧಿ ಮಟ್ಟದವರನ್ನು ತಿರಸ್ಕರಿಸಬೇಡಿ. ಅವರಲ್ಲಿ ದೇವರ ಅಪರೂಪದ ಅನುಗ್ರಹ ಇರಬಹುದು. ಮೂರನೇ ಮಹತ್ವದ ವಿಷಯ, ಭವಿಷ್ಯದ ಬಗ್ಗೆ ಜಾತಕಗಳು ಹಾಗೂ ವಾಸ್ತುಶಾಸ್ತ್ರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಶ್ರಮ, ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಬದುಕಿರಿ. ಉಳಿದಿದ್ದನ್ನು ದೇವರ ಕೈಗೆ ಬಿಡಿ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಡಾಕ್ಟರ್ ಸುಶ್ರುತ್ ಕಡಲ್ಗಿಕರ್ ಅವರು ಬರೆದಂತಹ ಸ್ವರಚಿತವಾದಂತಹ ಒಂದು ಕಥೆಯಾಗಿತ್ತು. ಅವರು ಈ ಕಥೆಯನ್ನು ಬರೆದರು, ಈ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಕೂಡ ಪಡಿಸಿದರು. ಆದರೆ ಈ ಕಥೆಯಲ್ಲಿ ಒಬ್ಬರು ಡಾಕ್ಟರ್ ಬರೆದಿದ್ದಾರೆ ಈ ಕಥೆ ಅಂದ ತಕ್ಷಣ ಒಂದು ಕುತೂಹಲಕಾರಿ ವಿಷಯನೇ ಅಂತ ಅನ್ಬೋದು. ಹಾಗೆಯೇ ಈ ಒಂದು ಕತೆ ಬರೆಯೋ ಒಂದು ಹವ್ಯಾಸ ನಿಮಗಿದೆ ಅನ್ನೋದು ನಮಗೀಗ ಗೊತ್ತಾಯ್ತು ಸರ್. ಹಾಗೆಯೇ ಈ ಕತೆ ಏನೋ ಬರೆದ್ರಿ ಸರ್, ಈ ಕತೆ ಬರಲಿಕ್ಕೆ ನಿಮಗೆ ಏನು ಪ್ರೇರಣೆ ಸರ್? ಓಕೆ, ಸೊ ಗುಡ್ ಕ್ವಶನ್. ನಾನು ಎಂದೂ ವಿಚಾರ ಮಾಡಲಿಕ್ಕಿಲ್ಲ ನಾನು ಹಿಂಗೆ ಕಥೆ ಬರೆಯಬಹುದು ಅಂತಂಥೇಳಿ. ಬಟ್ ನೀವು ಕೇಳಿದ್ದಕ್ಕೆ ನಾನು ಹೇಳಲು ಇಚ್ಛಿಸುತ್ತೇನೆ. ಈ ವಿಷಯವನ್ನು ಜನರು ಹೆಚ್ಚು ಆಸಕ್ತಿಯಿಂದ ಒಪ್ಪಿಕೊಳ್ಳಲು ಪ್ರಯತ್ನಿಸಿದ್ದೇನೆ ಈ ಕಥೆಯ ಮುಖಾಂತರ. ಇದು ನಮ್ಮ ದೇಶದ ಪ್ರಮುಖ ಸಮಸ್ಯೆ. ನನ್ನ ವೃತ್ತಿಯ ಕಾರಣದಿಂದ ನಾನು ಇದನ್ನು ದಿನನಿತ್ಯ ಎದುರಿಸುತ್ತಿದ್ದೇನೆ. ಲಿಂಗದ ಆಧಾರ ಮೇಲೆ ನಡೆಯುವ ಭೇದ ಭಾವ ಮತ್ತು ವೃದ್ಧರ ದುಃಖ ಭರಿತ ಜೀವನಗಳನ್ನು ನಾನು ಕಣ್ಣಾರೆ ನೋಡುತ್ತಿದ್ದೇನೆ. ಸರ್, ನಿಮ್ಮ ಕಥೆಯ ಒಂದು ಸ್ಫೂರ್ತಿ ಅಥವಾ ಪ್ರೇರಣೆ ಏನಿತ್ತು ಅಂತ ಅನ್ನೋದು ಹೇಳಿದ್ರಿ ಸರ್. ಆದ್ರೆ ಈಗ ಸದ್ಯ ನಾವು ರಿಯಾಲಿಟಿ ಸೊಸೈಟಿ ಒಳಗೆ ನೋಡ್ಬೇಕಂತಂದ್ರೆ ಇದು ಇನ್ನೂ ನಡೆದೈತೇನ್ರಿ? ಯಾಕಂದ್ರೆ ಸಾಕಷ್ಟು ಕಡೆ ನಾವು ಅವೇರ್ನೆಸ್ ಆಗಿದ್ದು ನೋಡ್ತೀವಿ. ಆಮೇಲೆ ಇಂಥ ವಿಷಯಗಳು ಪ್ರತಿಯೊಂದು ಹಳ್ಳಿ ಜನ ಹಿಡ್ಕೊಂಡು ಸಿಟಿಯಲ್ಲಿರುವಂಥ ಜನರು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ಅಂದರೂ ಕೂಡ ಇಂಥ ವಿಷಯಗಳು ಇನ್ನೂ ಕೂಡ ರಿಯಾಲಿಟಿ ಒಳಗೆ ಸೊಸೈಟಿ ಒಳಗೆ ನಡ್ಯಾಕತ್ತವ. ಹೆಂಗೇನು ಸರ್? ಹೌದು ಮೇಡಮ್, ಇದು ನಮ್ಮ ಸೊಸೈಟಿಯಲ್ಲಿ, ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಇದು ಎಲ್ಲ ನಡೆದಿದೆ. ಅದರ ಮೊದಲಿನಗಿಂತ ಸ್ವಲ್ಪ ಪ್ರಮಾಣ ಕಮ್ಮಿ ಆಗಿದೆ. ಅಂದರೂ ಇದಕ್ಕೆ ಸ್ವಲ್ಪ ಏನಾದರೂ ನಾವು ಆ್ಯಕ್ಟಿವ್ಲಿ ಮಾಡಲೇಬೇಕು. ಹಾಂ ಸರ್. ಇಡೀ ಜಗತ್ತಿನಲ್ಲಿ ನಮ್ಮದೇ ಆದ ದೇಶ ಇದೆ ಎಲ್ಲಿ ಈ ಸಮಸ್ಯೆ ಹೆಚ್ಚು ಕಂಡು ಬಂದಿದೆ. ಮೇ ಬಿ ಬಿಕಾಸ್ ಆಫ್ ಕಲ್ಚರ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ನಮ್ಮ ಸೊಸೈಟಿಯಲ್ಲಿ ಮೇಲ್ ಪ್ರಿಡಾಮಿನೆನ್ಸ್ ಕೊಡೋದು, ಮೇಲ್ ಅವರಿಗೆ ಸ್ಟ್ರಾಂಗ್ ತಿಳ್ಕೊಳ್ಳೋದು, ಹೀ ಈಸ್ ದ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂತ ಹಿಂಗೆ ತಿಳ್ಕೊತಾರೆ ಕೆಲವೊಬ್ಬರು. ಹೌದು ಹೌದು ಸರ್. ಮತ್ತು ಇನ್ನೊಂದು ಕಂಟಿನ್ಯೂಯೇಷನ್ ಆಫ್ ಫ್ಯಾಮಿಲಿ ನೇಮ್. ಇಲ್ಲಿ ನಮ್ಮ ದೇಶದಲ್ಲಿ
ಗಂಡ ಮಗನ ಸರ್ನೇಮನ ಮುಂದುವರಿಸುತ್ತಾರೆ. ಇದಕ್ಕೂ ಗೌರ್ಮೆಂಟ್ ಸ್ವಲ್ಪ ಏನರೇ ಮಾಡಬೇಕು ಇದ್ರ ಸಲುವಾಗಿ. ಆಮೇಲೆ ಡೌರಿ, ಈಗ ಡೌರಿ ಸಿಸ್ಟಮ್ ಭಾಳ ಕಮ್ಮಿ ಆಗಿದೆ. ಸ್ಟಿಲ್ ಇನ್ನೂ ಕೆಲವೊಂದು ದೇಶದ ಪ್ರಾಂತಗಳಲ್ಲಿ ಈ ಡೌರಿ ಸಮಸ್ಯೆ ಸಲುವಾಗಿ ಅಂಜಿ ಇದು ಭೇದ ಭಾವ ನಡೆಯುತ್ತಾ ಇದೆ. ಹಾಂ ಸರ್, ಡೌರಿ ಸಿಸ್ಟಮ್ ಕಡಿಮೆ ಆಗ್ಯದಂದ್ರೂ ರೀ, ಅದು ಕ್ಯಾಶ್ ಏನಿತ್ತಲ್ಲ, ಕ್ಯಾಶ್ ನಾವು ಕೊಡೋದು ತಗೋದು ಈ ರೀತಿ ಕಮ್ಮಿ ಆಗೈತಿ. ಅಂದರೂ ಕೂಡ ಭಾಳಷ್ಟು ಜನರಾಗಿ ನಾವು ನೋಡ್ತಿರ್ತೀವಿ, ಏನಾದರೂ ಥಿಂಗ್ಸ್ ಕೊಡೋದು ಅಥವಾ ಏನಾದರೂ ಒಂದೇ ಕ್ಯಾಶ್ ರೂಪದಾಗ ಕೊಡಂಗಿಲ್ಲ, ರೊಕ್ಕದ ರೂಪನಾಗ. ಅದ್ರ ಬದಲಿ ಬೇರೆ ಏನೇನೋ ಈ ರೀತಿ ಇನ್ವೆಸ್ಟ್ಮೆಂಟ್ಸ್ ಮಾಡೋದಾಗಿರ್ಬೋದು, ಅಥವಾ ಅವ್ರದ್ದು ಬೇರೆ ಏನೇನೋ ಖರ್ಚಿರ್ತಾವೆ ಅವನ್ನೆಲ್ಲ ಇವ್ರು ಬೇರಿಂಗ್ ಮಾಡೋದು, ಈ ರೀತಿ ಕೂಡ ನಡೆದವ ಸರ್ ಸೊಸೈಟಿ. ಇನ್ ಕ್ಯಾಶ್ ಆರ್ ಕೈಂಡ್. ಹಾಂ ಸರ್, ಈ ಕತೆ ಹೇಳ್ತಾನೆ ನೀವು ಈ ಕತೆಯಿಂದ ಮಾರಲ್ ಆಫ್ ದ ಸ್ಟೋರಿ ಒಳಗೆ ಏನು ಹೇಳಿದ್ರಿ, ಅಂಗವಿಕಲರು ಅಂತಂದರೆ ಅವರ ಬುದ್ಧಿಮಟ್ಟ ಕಡಿಮೆ ಇರೋದ್ರಿಂದ ಅವ್ರನ್ನ ತಿರಸ್ಕರಿಸಬೇಡ್ರಿ, ದೇವರ ಒಂದು ಅಪರೂಪದ ಅನುಗ್ರಹ ಅವ್ರ ಮೇಲೆ ಇರ್ತೈತಿ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಗರ್ಭಾವಸ್ಥೆ ಟೈಮ್ದಾಗ ಸರ್ ಮಗುವಿನ ಮೇಲೆ ಒಂದು ಮಾನಸಿಕ ಪರಿಣಾಮಗಳು ಏನೋ ಆಗಕತ್ತಾವಂತಂದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದೇನ್ರಿ? ಎಸ್, ಕೆಲವೊಂದು ಸಿಂಡ್ರೋಮಿಕ್ ಬೇಬೀಸ್ ಇರ್ತಾವ್ರಿ. ಹಾಂ ಸರ್. ಮೆಂಟಲಿ ರಿಟಾರ್ಡೆಡ್ ಮುಂದೆ ಆಗಬಹುದು, ಅಥವಾ ಅವ್ರಿಗೆ ಕೆಲವೊಂದು ಇನ್ಬೋರ್ನ್ ಡಿಸೀಸಸ್ ಇರ್ತಾವೆ, ಅವನ್ನ ಕಂಡು ಹಿಡಿಯಬಹುದು ನಾವು. ಜೆನೆಟಿಕ್ ಅನೋಮಲೀಸ್ ಅಂತಾರೆ ಅದಕ್ಕೆ. ಹಾಂ ಸರ್. ಅವನ್ನೆಲ್ಲ ನಾವು ಕಂಡು ಹಿಡಿಬಹುದು. ಹಾಂ ಸರ್. ನಿಮ್ಮ ಪ್ರಶ್ನೆ ನನಗೆ ತಿಳಿಯಿತು. ಹಾಂ ಸರ್. ಅಂದರೆ ಆ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ. ವೈದ್ಯಕೀಯ ಸಲಹೆಯಂತೆ ಗರ್ಭಪಾತ ಮಾಡಿಸಬಹುದು. ಸಪೋಸ್ ಅಂಥ ಬೇಬೀಸ್ಗೆ ನಮ್ಗೆ ಏನಾರ ಪ್ರಾಬ್ಲಮ್ಸ್ ಕಂಡು ಬಂದು ಅಂತಂದ್ರೆ ಇವನ್ ಗೌರ್ಮೆಂಟ್ ಪರ್ಮಿಟ್ಸ್ ಮತ್ತು ಅದು ಅಬೋರ್ಷನ್ ಮಾಡಿಸೋದಿತ್ತು, ಗರ್ಭಪಾತ ಮಾಡಿಸೋದು, ದರ್ ಇಸ್ ನೋ ಹಾರ್ಮ್ ಇನ್ ದ್ಯಾಟ್. ಓಕೆ ಸರ್. ಆದರೆ ನಾನು ಹೇಳಲು ಬಯಸುವುದು, ಅದು ಪತ್ತೆ ಆಗದ ಹುಟ್ಟಿದರೆ ಅಥವಾ ಜನ್ಮ ನಂತರದಲ್ಲಿ ಪತ್ತೆಯಾದರೆ ಆ ಮಗು ದೇವರ ಕೊಡುಗೆ. ಹೌದು ಸರ್. ಅದನ್ನು ತಿರಸ್ಕರಿಸಬೇಡಿ, ಕಾಳಜಿ ವಹಿಸಿ ಪ್ರೀತಿಯಿಂದ ನೋಡಿಕೊಳ್ಳಿ. ಇಫ್ ಯು ಡಿಟೆಕ್ಟ್ ಇಟ್ ಆ್ಯಂಟಿನೇಟಲ್ಲಿ, ಅವರು ಗರ್ಭಿಣಿ ಇದ್ದಾಗ ಗುರುತಾಯಿತು ಅಂದ್ರೆ ಶಿ ಕ್ಯಾನ್ ಗೋ ಫಾರ್ ಅಬಾರ್ಷನ್. ಬಟ್ ಅನ್ನೋಯಿಂಗ್ಲಿ ಇಫ್ ಶಿ ಡೆಲಿವರ್ಸ್, ಬೇಬಿ ಡೆಲಿವರ್ ಆಯಿತು, ಆಮೇಲೆ ಅವ್ರಿಗೆ ಗುರುತಾಯ್ತು ಅಂದ್ರೆ ಆ ಬೇಬಿಯನ್ನು ತಿರಸ್ಕರಿಸಬಾರ್ದು ಸೊಸೈಟಿ. ಓಕೆ ಓಕೆ ಸರ್. ಸರ್, ಈ ಟೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರಲ್ರಿ, ಈ ಟೆಸ್ಟ್ ಅರ್ಲಿಯರ್ ಅಂತಂದ್ರೂ ಎಷ್ಟ್ರ ಒಳಗೆ ಮಾಡಿಸ್ಬೇಕು ಸರ್? ಕರೆಕ್ಟ್. ಈ ಟೆಸ್ಟನ್ನು ನಾವು ಫಸ್ಟ್ 3 monthsದಾಗೆ ಮಾಡ್ಬೋದು. ಓಕೆ. ಅದಕ್ಕೆ NIPT ಟೆಸ್ಟ್ ಅಂತಾರೆ. ಹಾಂ ಸರ್. ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್. ಅದ್ರೊಳಗೆ ತಾಯಿ ರಕ್ತ ತಗೊಂಡು, ತಾಯಿ ರಕ್ತದಲ್ಲಿ ಕೂಸಿನ ಶಿಶುವಿನ ಸೆಲ್ಸ್ ಹರಿಯುತ್ತಿರುತ್ತದೆ. ಅವು ಸೆಲ್ಸ್ ತಗೊಂಡು ಅದ್ರ ಕ್ರೋಮೋಸೋಮಲ್ ಅನಾಲಿಸಿಸ್ ಮಾಡ್ಬೋದು. ಅಲ್ಲಿಂದನೂ ನಮಗೆ ಬಹಳಷ್ಟು ನಾಲೆಜ್ ಸಿಗ್ತೈತೆ ಅದು ಕೂಸಿನ ಬಗ್ಗೆ. ಮತ್ತು ಅದಲ್ಲದೆ ತಾಯಿದು ಕೆಲವೊಂದು ಮಾರ್ಕರ್ ಟೆಸ್ಟ್ ಇರ್ತಾವೆ, ಡಬಲ್ ಮಾರ್ಕರ್ ಟೆಸ್ಟ್ ಅಂತಾರೆ. ಅವು ಹಾರ್ಮೋನಲ್ ಟೆಸ್ಟ್ ಇರ್ತಾವೆ, ಅವನು ಕೂಡ ಮಾಡಿ ಎಲ್ಲ ಕಂಬೈನ್ ಮಾಡಿ ಅದಕ್ಕೆ ಒಂದು ಪ್ರೊಬಬಿಲಿಟಿ ತೆಗಿತಾರೆ ಅವರು. ಈ ಬೇಬಿಗೆ ಎಷ್ಟು ಚಾನ್ಸಸ್ ಇದೆ ಸಮಸ್ಯೆ ಇರೋದು. ಸೊ ಚಾನ್ಸಸ್ ಅದು ಹೆಚ್ಚಿತ್ತು, ಹಿಂಗೆ ಬೇಬಿಗೆ ಸಮಸ್ಯೆ ಆಗೋದಿತ್ತು ಅಂದರೆ ಅವರು 3 ತಿಂಗಳಿಗೇ ಅಬಾರ್ಷನ್ ಮಾಡಿಸ್ಬೋದು. ಸಪೋಸ್ ಕೆಲವೊಂದು ವಿಷಯ ನಮಗೆ 3 ತಿಂಗಳದಾಗ ಗುರುತಾಗಲಿಲ್ಲ, ಸೊ ನಾವು ಏನು ಮಾಡ್ತೀವಿ, ನಾವು ಸೆಕೆಂಡ್ ಟ್ರೈಮೆಸ್ಟರ್ ಅನೋಮಲಿ ಸ್ಕ್ಯಾನ್ ಮಾಡ್ತೀವಿ. ಓಕೆ ಸರ್. ಅವಾಗೂ ನಮಗೆ ಭಾಳಷ್ಟು ವಿಷಯ ಗುರುತಾಗ್ತಾವೆ. ಮತ್ತು ಸಪೋಸ್ ನಮಗೆ ಅವಾಗೂ ಡೌಟ್ಫುಲ್ ಇತ್ತು, ಇನ್ನೊಂದು ಪ್ರೊಸೀಜರ್ ಇದೆ, ಆಮ್ನಿಯೋಸೆಂಟೆಸಿಸ್ ಅಂಥೇಳಿ. ಆವಾಗ ನಾವು
ಗರ್ಭಾಶಯ ಒಳಗಿನ ನೀರನ್ನು ಕೂಡ ತೆಗೆದು ಅದನ್ನು ಪರೀಕ್ಷೆ ಮಾಡ್ಬೋದು. ಕುಸಿನ ಸೆಲ್ಸ್ ಅದ್ರಾಗೂ ಸಿಗ್ತಾವೆ ರೀ. ಹಾಂ ರೀ. ಅದ್ರದ್ದು ನಾವು ಕ್ರೋಮೋಸೋಮನ್ನು ಅನಾಲಿಸಿಸ್ ಮಾಡ್ಬೋದು. ಹಾಂ ಸರ್. ಅಲ್ಲದೆ ತಾಯಿ ರಕ್ತ ತಗೊಂಡು ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಅದು ಒಂದು ಟೆಸ್ಟ್ ಇದೆ, ಅದ್ರಿಗೂ ಪ್ರಾಬಬಿಲಿಟಿ ಅನಾಲಿಸಿಸ್ ಮಾಡ್ಬೋದು. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ನಾವು ಗರ್ಭಿಣಿ ಸ್ತ್ರೀಯವರಿಗೆ ತಿಂಗಳಿಗೆ ಸ್ಕ್ಯಾನ್ ಮಾಡುತ್ತಾ ಇರಬೇಕಾಗುತ್ತದೆ. ಹೌದು ಸರ್. ಏಕೆಂದರೆ ಅಲ್ಲಿ ಇವಾಲ್ವಿಂಗ್ ಅನೋಮಲೀಸ್ ಅಂತ ಒಂದು ಸಮಸ್ಯೆ ಇರ್ತದೆ. ಹಾಂ ಸರ್. ನಮಗೆ 5ನೇ ತಿಂಗಳದಾಗ ಸರಿ ಕಂಡು ಬಂದ್ರೂ 6ನೇ ತಿಂಗಳದಾಗ ಏನಾಗ್ತೈತೆ ಅನ್ನೋದು ಗುರ್ತಿರಂಗಿಲ್ಲ. ಹೌದು ಸರ್. ಸೊ ನಾವು ಫಾಲೋಅಪ್ ಸ್ಕ್ಯಾನ್ ಅಥವಾ ಗ್ರೋತ್ ಸ್ಕ್ಯಾನ್ ಇದು ಕೂಡ ಮಾಡುತ್ತಾ ಇರಬೇಕು. ಮತ್ತು ಈಗ ನಮಗೆ ಗೌರ್ಮೆಂಟ್ನು ಪರ್ಮಿಷನ್ ಕೊಟ್ಟಿದೆ ಟಿಲ್ 24 ವೀಕ್ಸ್ ತನಕ ನಿಮಗೆ ಅನೋಮಲಿ. ಈಗ ಬಿಫೋರ್ 20 ವೀಕ್ಸ್ ತನಕ ಅಷ್ಟೇ ಇತ್ತದು, ಬಟ್ ಈಗ ಅವ್ರಿಗೆ ಮತ್ತು 4 ವೀಕ್ಸ್ ಗ್ರೇಸ್ ಕೊಟ್ಟಿದ್ದಾರೆ. ಸೊ 24 ವೀಕ್ಸ್ ತನಕ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂದರೆ ನಾವು ಬೇಬಿ ಅಬಾರ್ಟ್ ಮಾಡ್ಬೋದು. ಓಕೆ. ಇದು ಕಂಪಲ್ಸರಿಯಾಗಿ ಎಲ್ಲರಿಗೂ ಟೆಸ್ಟ್ ಮಾಡ್ತೀರಿ ಅಥವಾ ನಿಮ್ಗೆ ಡೌಟ್ಫುಲ್ ಅನ್ನಿಸ್ತು, ಇಲ್ಲ ಪೇರೆಂಟಲ್ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ದಾಗ ಏನಾರ ಹಿಸ್ಟ್ರಿ ಇತ್ತು ಅಂದ್ರೆ ಅಷ್ಟು ಮಾಡ್ತಿರೋ ಅಥವಾ ಕಂಪಲ್ಸರಿ ಫಾರ್ ಎವ್ರಿ ಒನ್ ಅಂತ ಹೆಂಗೆ ಇತ್ತು ಸರ್? ಎಸ್ ಗುಡ್ ಕ್ವಶನ್. ಇದಕ್ಕೆ ನಾವು ಏನು ಮಾಡ್ತೀವಿ ಮೇಡಮ್, ಅದಕ್ಕೂ ಕೆಲವೊಂದು ಕ್ರೈಟೀರಿಯಾಸ್ ಇರ್ತಾವೆ. ಹಾಂ ಸರ್. ಲೈಕ್ ತಾಯಿ ಏಜ್ ಹೆಚ್ಚಿತ್ತು, ಲೈಕ್ ಮೋರ್ ದೆನ್ 35 ಇಯರ್ಸ್. ಓಕೆ. ಸೊ ಅವ್ರೊಳಗಿಂತ ಅನಾಮಲೀಸ್ ಹೆಚ್ಚು ಕಂಡು ಬರ್ತಾವೆ. ಸೊ ಅಂಥ ತಾಯಿಗಳಿಗೆ ಕಂಪಲ್ಸರಿ ಮಾಡ್ತೀವಿ. ಅಥವಾ ಪ್ರಿವಿಯಸ್ ಹಿಸ್ಟ್ರಿ, ಮೊದಲೇ ಅವರು ಏನರ ಅಬಾರ್ಷನ್ಸ್ ಅದು ಆಗಿದ್ದು, ಅಥವಾ ಡಿಫೆಕ್ಟಿವ್ ಚಿಲ್ಡ್ರನ್ ಹುಟ್ಟಿದ್ದು, ಅವಾಗ ಈ ನಾವು ಇನ್ವೆಸ್ಟಿಗೇಷನ್ಸ್ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಓಕೆ ಸರ್. ಆಮ್ಯಾಗ ಸಪೋಸ್ ಲೈಕ್ ಇನ್ನೊಂದು ಕನ್ಸಾಂಗ್ಯುನಿಟಿ ಅಂತಾರೆ, ಸಂಬಂಧಿಕರಲ್ಲಿ ಮದುವೆ ಆಗಿದ್ದ ಜೋಡಿಗಳು ಇರ್ತಾರೆ. ಹೌದು ಸರ್. ಸೊ ಅವ್ರದ್ರೊಳಗೂ ಇಂಥ ಪ್ರಾಬ್ಲಮ್ಸ್ ಹೆಚ್ಚು ಕಂಡು ಬರ್ತಾವೆ. ಹೌದು ಸರ್. ಸೊ ಅವರಲ್ಲಿನೂ ಇದನ್ನು ಅಡ್ವೈಸ್ ಮಾಡ್ತೀವಿ. ಬಟ್ ಈಗ ಏನಾಗಿದೆ, ಈಗ ಪೇಷಂಟ್ಸನ್ನು ನಮ್ಮ ಕಡೆ ಬರ್ತಾರೆ, ನಾವು ಡಿಸೈಡ್ ಮಾಡೋಕ್ಕಿಂತ ಮೊದಲು ಅವರೇ ಡಿಸೈಡ್ ಮಾಡ್ತಾರೆ. ಸರ್ ನನಗೆ ಒಂದೇ ಬೇಕಾಗೈತಿ, ನನಗೆ ಯಾವುದೋ ಕಂಡೀಷನ್ದಾಗ ಚಲೋ ಬೇಕದು ಅಂತಂತ ಹೇಳ್ತಾರೆ ಅವರು. ಸೊ ನಾವು ಅವ್ರಿಗೆ ಆದಷ್ಟು ಎಲ್ಲ ಟೆಸ್ಟ್ ಮಾಡಿಬಿಡ್ತೀವಿ ರೀ ಅವ್ರಿಗೆ. ಹಿಂಗೆ. ಓಕೆ ಸರ್. ಸರ್ ಈಗ ಇದೇ ಮಾತಾಡ್ಕೊಂತ ವಿಷಯ, ಈಗ ಇದೊಂದು ಬಂತ್ರಿ, ರಿಲೇಷನ್ದಾಗ ಮದುವೆ ಆಗಿತ್ತಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅಂಥೇಳಿ ಭಾಳಷ್ಟು ಜನ ಈಗ ತಿಳ್ಕೊಂಡು ಅದೊಂದು ಅವೇರ್ನೆಸ್ ಬಂದು ಕಡಿಮೆ ಮಾಡಿದಾರ್ರಿ. ಅಂದರೂ ಕೂಡ ಇನ್ನೂ ಸ್ವಲ್ಪ ಜನ ಐತಿ ಇನ್ನೂ ಇದು ರಿಲೇಷನ್ದಾಗ ಮದುವೆ ಮಾಡೋದು, ಅಥವಾ ನಮ್ಮ ಕರಳು ಬಳಿ ನಮ್ಮ ಒಳಗೆ ಉಳಿಲಿ, ನಮ್ಮ ಮನೆತನ ಹಿಂಗೆ ಅನ್ನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಇನ್ನೂ ಕೂಡ ಒಂದಿಷ್ಟು ಕಡೆ ಮದ್ವೆಗಳು ನಡೆದವ್ರಿ ರಿಲೇಷನ್ದಾಗ. ಹೌದು. ಸೊ ಅದು ಟೋಟಲಿ ರಾಂಗ್ ಅಂತೀರೇನು ಹೆಂಗೆ ಸರ್? ಅಗೇನ್ ಇಟ್ ಡಿಪೆಂಡ್ಸ್, ಅವರು ಕಲ್ಚರ್ಸ್ ಮ್ಯಾಗ ಹೋಗ್ತದೆ ರೀ. ಅದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಕಲ್ಚರ್ಸ್. ಆಮೇಲೆ ಅದು ಆ್ಯಕ್ಚುಲಿ ನಾವು ನೋಡಿದ ಪ್ರಕಾರ ಹಾಂ ಸರ್, ಕನ್ಸಾಂಗ್ಯುನಿಟಿ ಮ್ಯಾರೇಜಸ್ ಏನಿರ್ತಾವ್ರಲ್ಲ ಅದ್ರೊಳಗೆ 100% ಅನೋಮಲೀಸ್ ಆಗಂಗಿಲ್ಲ ರೀ, ಬಟ್ ಪ್ರೊಬ್ಯಾಬಿಲಿಟಿ ಹೆಚ್ಚಿರ್ತದೆ. ಅವರು ಲೈಕ್ ಇವು ನಾವು ಏನು ಅನೋಮಲೀಸ್ ಕಂಡು ಬರ್ತಾವ್ರಲ್ಲ, ಅವು ಕನ್ಸಾಂಗ್ಯುನಸ್ ಮ್ಯಾರೇಜಸ್ ಆಗಿದ್ದು ದಂಪತಿಗಳೊಳಗೆ ಹೆಚ್ಚು ಕಂಡು ಬರ್ತಾವೆ ರೀ. ಓಕೆ ಸರ್. ಅದರ್ವೈಸ್ ಆಲ್ ಚಿಲ್ಡ್ರನ್ ಆರ್ ಅಬ್ನಾರ್ಮಲ್ ಅಂತ ಹಂಗೆ ಇರಂಗಿಲ್ಲ. ಓಕೆ. ಬಟ್ ಇಫ್ ಯು ಆಸ್ಕ್ ಮೀ ಪರ್ಸ್ನಲಿ, ನಾ ಹೇಳ್ಬೋದು ಒನ್ ಶುಡ್ ನಾಟ್ ಗೋ ಫಾರ್ ಕನ್ಸಾಂಗ್ಯುನಸ್ ಮ್ಯಾರೇಜಸ್. ಏಕೆಂದರೆ ದೇ ಶುಡ್ ನೀಡ್ ಚಿಲ್ಡ್ರನ್ ಹೂ ಆರ್ ವೈಸ್ ಆ್ಯಂಡ್ ಸ್ಟ್ರಾಂಗ್. ಅದರ ಕನ್ಸಾಂಗ್ಯುನಿಟಿ ಕ್ಯಾನ್ ಹ್ಯಾಂಡಿಕ್ಯಾಪ್ ಸಚ್ ಚಿಲ್ಡ್ರನ್. ಓಕೆ. ಸೊಸೈಟಿ ನೀಡ್ಸ್ ವೈಸ್ ಆ್ಯಂಡ್ ಸ್ಟ್ರಾಂಗ್ ಚಿಲ್ಡ್ರನ್. ಒಂದು ಕೇಸ್ ಏನಾದರೂ ಬಂತು ನಿಮ್ಮ ಕಡೆ, ಅಥವಾ ಯಾರೋ ನಿಮಗೆ ಪರಿಚಯ ಇದ್ದವ್ರನ್ನ ಹಿಂಗೆ ರಿಲೇಷನ್ದಾಗ ಮದುವೆ ಮಾಡ್ಕೊಳಕತ್ತಾರಂತ ತಿಳ್ಕೊರಿ. ಸೊ ಅವರು ಇಲ್ಲ ನಾವು ಮಾಡ್ಕೊಳ್ಳೋರನ್ನ ನಮಗೆ ಅಂದ್ರೆ ಏನೋ ಒಂದು ಲವ್ ಮ್ಯಾರೇಜ್ ಆಗಿರ್ಬೋದು ರಿಲೇಷನ್ದಾಗ, ಅಥವಾ ನಮಗೆ ಅದೊಂದು ಸಂಬಂಧ ಬೇಕ್ರಿ ನಾವು ಮದ್ವೆ ಇದು ಮಾಡ್ಕೊಳಕತ್ತೇವನ ಅಂತ ಏನಾರ ಕೇಸ್ ಇತ್ತಂದ್ರೆ
ಅವ್ರಿಗೆ ಏನಾರ ಪ್ರಿವೆನ್ಷನ್ ಹಿಂಗೇನಾರ ಮಾಡ್ಬೋದು ರೀ, ಏನಾರು ಸಮಥಿಂಗ್? ಪ್ರಿವೆನ್ಷನ್ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡ್ಬೋದು. ಹಾಂ ಸರ್. ಬಟ್ ದಟ್ ಈಸ್ ಆಲ್ಸೋ ನಾಟ್ 100%. ಅವ್ರ ಟೆಸ್ಟ್ಗಳು ನಾವು ಏನು ಹೇಳಿನಲ್ಲ ನಿಮಗೆ, 3 ಮಂತ್ಸಿಗೆ 4 ಮಂತ್ಸಿಗೆ. ಇಲ್ಲ ಅಂದ್ರೆ ಬಿಫೋರ್ ಮ್ಯಾರೇಜ್ ಸರ್. ಬಿಫೋರ್ ಮ್ಯಾರೇಜ್ ಬ್ಲಡ್ ಸ್ಯಾಂಪಲ್ ತೊಗೊಂಡು ಅವ್ರು ಏನು ಏನಾರು ಎನಿ ಪಾಸಿಬಿಲಿಟೀಸ್ ತಿಳ್ಕೊಳಕ್ಕೆ ಇಲ್ಲ, ಅಷ್ಟು ಹೇಳಕ್ಕೆ ಬರೋಂಗಿಲ್ಲ. ಬ್ಲಡ್ ಟೆಸ್ಟ್ ಅದು ಮಾಡಿ ಆ ರೀತಿ ಹೇಳಕ್ಕೆ ಬರೋಂಗಿಲ್ಲ. ಅಂದರೆ ಒಬ್ಬೊಬ್ರು ಇರ್ತಾರೆ ಸ್ಟ್ರಾಂಗ್, ಅವ್ರಿಗೆ ಇದನ್ನ ಇರ್ತೈತೆ, ನಾವು ಮಾಡ್ಕೊಂಡ್ರೆ ನನ್ನ ಅತ್ತಿ ಮಗಳಿಗೆ ಮಾಡ್ಕೋಬೇಕು, ನನ್ನ ಮಾವನ ಮಗಗೆ ಮಾಡ್ಕೋಬೇಕು ಅನ್ನೋದು ಒಂದೊಂದು ಬಾಂಡಿಂಗ್ ಇರ್ತಾವ್ರಿ. ಆಮೇಲೆ ಒಮ್ಮೊಮ್ಮೆ ಸಣ್ಣಾಗಿರ್ತಾಗ ಡಿಸೈಡ್ ಆಗಿರ್ತಾರೆ ಅಣ್ಣ ತಂಗಿಗಳು, ನನ್ನ ಮಗಳಿಗೆ ನಿನ್ಗೆ ಕೊಡ್ತೇನಪ್ಪ ಅಂತಂದು ಅವರು ಸಣ್ಣ ಏಜ್ದಿಂದ ಒಂದು ಬಾಂಡಿಂಗ್ ಇಟ್ಕೊಂಡು ಕೂಡಲೇ ಅದು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಸೊ ಅದೊಂದು ಬಿಲೀಫ್ ಇಟ್ಕೊಂಡು ಬಂದಿರ್ತಾರಲ್ಲ, ಹಂಗೆ ಆ ಒಂದು ಬಿಲೀಫ್ಲಿ ನಾವು ಮಾಡ್ಕೋತೇವ ಅಂತಂದಾಗ ಏನರ ಮೆಡಿಕಲ್ ಇದ್ರಾಗ ಅವ್ರಿಗೆ ಏನಾರ ಒಂದು ಇದನ್ನೈತೇನಂತಂದು ಕ್ಯಾರಿಯೋಟೈಪಿಂಗ್ ಮಾಡ್ಬೋದು. ಕ್ಯಾರಿಯೋಟೈಪಿಂಗ್ ಅವರು ಹಸ್ಬೆಂಡ್ ಮತ್ತು ವೈಫದು ಕ್ಯಾರಿಯೋಟೈಪಿಂಗ್ ಅದು ಕ್ರೋಮೋಸೋಮನ್ ಅನಾಲಿಸಿಸ್ ಮಾಡ್ತಾರೆ. ಅದು ಹಾಂ ಸರ್, ಕಂಪ್ಲೀಟ್ ಕ್ರೋಮೋಸೋಮನ್ ಅನಾಲಿಸಿಸ್ ಅಂತಾರೆ. ಬಟ್ ಅಷ್ಟು ಮಾಡಿದ್ರೂ ಅದು 100% ಆಗಿ ಹೇಳಕ್ಕೆ ಬರೋಂಗಿಲ್ಲ. ಅವ್ರ ಮುಂದಿನ ಮಕ್ಕಳು ಡಿಫೆಕ್ಟಿವ್ ಆಗ್ತಾರ ಇನ್ನಿಲ್ಲೋ ಅಂತ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ಓಕೆ ಓಕೆ ಸರ್. ಜಸ್ಟ್ ಫಾರ್ ಅ ರಫ್ ಗೈಡ್ ಹಾಂ ಅವ್ರು ಯೂಸ್ ಮಾಡ್ಕೋಬೋದು ಅದನ್ನು ಹೆಂಗೆ ಇಷ್ಟ. ಓಕೆ ಸರ್. ಕೇಳಿದ್ರಲ್ರಿ, ನಾವು ಡಾಕ್ಟರ್ ಸುಶ್ರುತ್ ಕಡಲ್ಗಿಕರ್ ಅವ್ರ ಸರ್ ಜೊತೆ ಮಾತಾಡ್ತಾ ಇದ್ದೀವಿ. ಈ ಮಾತುಕತೆಯನ್ನು ಇನ್ನೂ ಮುಂದುವರಿಸೋಣ, ಆದರೆ ನೀವು ಕೇಳಿಬನ್ನಿ ಒಂದು ಸಖತ್ತಾಗಿರೋ ಸಾಂಗ್. ನೀವು ಕೇಳಕತ್ತೀರಿ ವಾಯ್ಸ್ ಆಫ್ ಗೋಕಾಕ್ 89.6 FM. ಇದು ಗೋಕಾಕ್ ಮಂದಿ ಧ್ವನಿ. ವೆಲ್ಕಮ್ ಬ್ಯಾಕ್. ನೀವು ಕೇಳಕತ್ತೀರಿ ವಾಯ್ಸ್ ಆಫ್ ಗೋಕಾಕ್ 89.6 FM. ಇದು ಗೋಕಾಕ್ ಮಂದಿ ಧ್ವನಿ. ನಾನು ನಿಮ್ಮ RJ ದೀಪಾ. ಇವತ್ತು ನಮ್ಮ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ ಶ್ರೀಯುತ ಡಾಕ್ಟರ್ ಸುಶ್ರುತ್ ಕಡಲಿಗರ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಅವರು ಒಂದು ಸ್ವರಚಿತ ಕವನವನ್ನು ಹೇಳಿದರು. ಅದೇ ರೀತಿಯಾಗಿ ಆ ಕವನದ ಮೇಲೇ ನಾವು ಹಾಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸರ್, ಮಾರಲ್ ಆಫ್ ದ ಸ್ಟೋರಿ ಅಂತ ಹೇಳಬೇಕಾದ್ರೆ ಭವಿಷ್ಯದ ಬಗ್ಗೆ ಅಂತ ಹೇಳಿದ್ರಿ. ಜಾತಕ, ವಾಸ್ತುಶಾಸ್ತ್ರ ಇದ್ಯಾವುದೂ ನಂಬೇಡ್ರಿ, ಜೀವನ ಏನೈತಿ ಸುಂದರ ಮತ್ತು ಸರಳ ಐತಿ, ಅದನ್ನು ದೇವರು ಒಂದು ಕೊಟ್ಟಿರುವಂತಹ ಭಾಗ್ಯ ಅಂತ ತಿಳ್ಕೊಂಡು ಬದುಕ್ರಿ ಅಂತ ಹೇಳಿದ್ರಿ ಸರ್. ಅದೇ ರೀತಿ ಒಂದು ಜನರಲ್ ಒಂದು ಕಲ್ಪನೆ ಇರುತ್ತೆ ಸರ್, ಮಕ್ಕಳು ಹುಟ್ಟಿದ ಕೂಡಲೇ ಅವರು ನಮಗೆ ಸುಖವನ್ನು ತರ್ತಾರೆ, ದುಃಖವನ್ನು ತರ್ತಾರೆ, ಯಾವುದೋ ಒಂದು ಭಾಗ್ಯವನ್ನು ತರ್ತಾರೆ ಅಂಥೇಳಿ ಈ ನಂಬಿಕೆ ಇನ್ನಾದ್ರೂ ಭಾಳ ಜನಕ್ಕೆ ಐತೆ ಸರ್. ಸೊ ಭವಿಷ್ಯಕ್ಕಾಗಿ ಒಂದು ಬೇಡ ಇನ್ನೊಂದು ಮಗು ತೊಗೋಣು, ಇನ್ನೊಂದು ಮಗು ಮಾಡ್ಕೊನು ಅನ್ನೋ ಒಂದು ವಿಚಾರ ಕೂಡ ಇನ್ನೂ ಐತೆ ಸರ್ ಇದೇ ಸಮಾಜದಾಗ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಾ ಅದಕ್ಕೆ ಸ್ಕೋಪ್ ಕೊಡೋದಿಲ್ಲ. ಲೈಕ್ ಹೆಚ್ಚು ಮಕ್ಕಳಿಗೆ. ಹಾಂ ಸರ್. ಗಂಡಾಗಲಿ ಹೆಣ್ಣಾಗಲಿ ಒಂದೇ ಇರಲಿ, ಇದು ಫಾಲೋ ಮಾಡೋ ಮನುಷ್ಯ ನಾನು. ಹೆಚ್ಚು ಮಕ್ಕಳು ದುಃಖವನ್ನು ಮಡಿಸಬಹುದು ಎಂಬ ಉದಾಹರಣೆಗಳು ಈಗಾಗಲೇ ಇವೆ. ಒಂದೇ ಅಥವಾ ಇಬ್ಬರು ಮಕ್ಕಳನ್ನು ಹೊಂದುವರು ಕುಟುಂಬದ ಸಮತೋಲನ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕ ಅನ್ನುವ ನನ್ನ ವಿಚಾರ. ಹಾಂ ಸರ್. ಆದರೆ ಈಗ ಏನೇ ಆದರೂ ಒಟ್ಟು ಒಂದೇ ಮಗು ಮಾಡ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರಿ. ಆದ್ರೆ ಇದನ್ನು ಬಹಳ ಜನ ಒಪ್ಕೊಳ್ಳಲ್ಲ ಸರ್. ಎಸ್, ಅಂದರೆ ಕೆಲವೊಂದಿಷ್ಟು ಜನ ಅದರ ಭಾಳ ಎಜುಕೇಟೆಡ್ ಇದ್ದ ಮಂದಿ ಅಥವಾ ನಮ್ಮ ಕೈಲೇ ಮಕ್ಕಳು ಸಾಕಾಗಂಗಿಲ್ಲ, ಆಮೇಲೆ ಮೆಟ್ರೋ ಲೈಫ್ ಸಿಟಿ ಒಳಗೆ ಇರುವಂಥವ್ರೆಲ್ಲ ಒಂದೊಂದು ಮಗು ಮಾಡ್ಕೋತಾರೆ ಸರ್. ಆದ್ರೆ ಇನ್ನು ಹಳ್ಳಿ ಭಾಗ ನೋಡ್ಬೇಕಾದ್ರೆ, ಆಮೇಲೆ ಒಂದು ಸಣ್ಣ ಸಣ್ಣ ಸಿಟಿಗಳು ನೋಡ್ಬೇಕಾದ್ರೆ ಅಲ್ಲೆಲ್ಲ ಒಂದು ಬಿಟ್ಟು 2-3 ಮಕ್ಕಳ ಮಾಡ್ಕೋರಿ, ಈ ಒಂದು ಕಾನ್ಸೆಪ್ಟ್ ಇನ್ನೂ ಇದೆ ಸರ್. ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೆ ಹೊರಗೆ ಜನರಿಂದ ಕೈಯಿಂದ ಆಗಲ್ಲ ಸರ್. ಆದರೆ ಆ್ಯಸ್ ಅ ಡಾಕ್ಟರ್ ನೀವು ಹೇಳಿದರೆ ಈ ವಿಷಯ ಅರ್ಥ ಆಗ್ಬೋದು ಅಂತ ನನಗನ್ಸುತ್ತೆ ಸರ್. ಸೊ ಒಂದೇ ಬೇಬಿ ಅಥವಾ 2-3 ಬೇಬಿ ನಾವು ಮಾಡ್ಕೋದ್ರಿಂದ ಒಂದು ಹೆಲ್ತ್ ಮೇಲಾಗಿರ್ಬೋದು ಅಥವಾ ಬೇಬಿ ಡೆವಲಪ್ಮೆಂಟ್ ಮೇಲಾಗಿರ್ಬೋದು ಏನು ಪರಿಣಾಮ ಆಗ್ಬೋದು ಅಂತ ನೀವು ಹೇಳ್ತೀರಿ ಸರ್? ಎಸ್, ಅಗೇನ್ ಗುಡ್ ಕ್ವಶನ್.
ಸಪೋಸ್ ಹೆಲ್ತ್ ರೆಫರೆನ್ಸಾಗಿ ನೋಡಿದರೆ ಹೆಚ್ಚು ಮಕ್ಕಳು ದ ಫ್ಯಾಮ್ಲಿ ಯಾರು ಹೆಚ್ಚು ಮಕ್ಕಳ ಸಲುವಾಗಿ ಹೋಗ್ತಾರಲ್ಲ, ಆಕೆಗೆ ತಾಯಿಗೂ ತೊಂದರೆ ಇರುತ್ತದೆ ಹಾಗೂ ಮಕ್ಕಳಿಗೂ ತೊಂದರೆ ಇರುತ್ತದೆ. ತಾಯಿಗೆ ಶಾರೀರಿಕ ತೊಂದರೆ ಇರುವುದು ಮತ್ತು ಮಕ್ಕಳಿಗೆ ಅಟೆನ್ಷನ್ ಕೊಡೋಕೆ ಆಗೋದಿಲ್ಲ ತಾಯಿಗೆ. ಒಂದು ಅಥವಾ ಎರಡು ಹುಡುಗರು ಇದ್ದರಂದ್ರೆ ತಾಯಿಯವ್ರ ಕಡೆ ಹೆಚ್ಚು ಕಾಳಜಿ ವಹಿಸಬಹುದು, ಹೆಚ್ಚು ಅಟೆನ್ಷನ್ ಕೊಡ್ಬೋದು. ಹೌದು ಸರ್. ಆದರೆ ಹೆಚ್ಚು ಹುಡುಗರು ಇದ್ರಂದ್ರೆ ಸಮಸ್ಯೆ ಆಗುತ್ತದೆ, ಕಮ್ಮಿ ಆಗ್ತದೆ. ಹಾಂ ಸರ್. ಮತ್ತು ಈಗ ನಾವು ಆ್ಯಕ್ಚುಲಿ ನಾವು ನೋಡುತ್ತಿದ್ದೀವಿ, ಈ ಕಮ್ಯುನಿಟಿ ನೋಡ್ತೀವಿ, ಯಾವ ಕಮ್ಯುನಿಟೀಸಾಗ ಪಾಪ್ಯುಲೇಷನ್ ಕಮ್ಮಿ ಇದೆ, ದೋಸ್ ಕಮ್ಯುನಿಟೀಸ್ ಆರ್ ಫ್ಲರಿಶಿಂಗ್. ಮತ್ತು ಯಾವ ಕಮ್ಯುನಿಟಿದಲ್ಲಿ ನೀವು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡ್ಬೋದು ರೀ, ನಾವು ಹೇಳೋದು ಬೇಡ ಆ್ಯಕ್ಚುಲಿ. ಹಾಂ ಸರ್. ಯಾವ ಕಮ್ಯುನಿಟಿಗಳಲ್ಲಿ ಇದು ದೇ ಕೀಪ್ ಆನ್ ಗಿವಿಂಗ್ ಬರ್ತ್ ಟು ಚಿಲ್ಡ್ರನ್, ಅಂಥ ಕಮ್ಯುನಿಟಿಗೆ ಎಷ್ಟು ಡಿಪ್ರಾಯ್ ಆಗಿದಾವ್ರೆ ಆ್ಯಕ್ಚುಲಿ. ಅವರು ಕ್ವಾಂಟಿಟಿ ಹೆಚ್ಚು ಮಾಡ್ಕೊಂಡಾರ, ಬಟ್ ದೇರ್ ಕ್ವಾಲಿಟಿ ಹ್ಯಾಸ್ ಕಮ್ ಡೌನ್. ಹಾಂ ಸರ್. ಬಟ್ ಯಾವ ಕಮ್ಯುನಿಟಿದಾಗ ಜನಸಂಖ್ಯೆ ಕಮ್ಮಿ ಇದೆ ಇರಲ್ಲ, ಅಲ್ಲಿ ನೋಡ್ಬೋದು ನೀವು, ದಟ್ ಕ್ವಾಲಿಟಿ ಈಸ್ ವೆರಿ ಗುಡ್ ಬಟ್ ಕ್ವಾಂಟಿಟಿ ಈಸ್ ಲೆಸ್. ಎಸ್ಪೆಷಲಿ ಇದು ಪಾರ್ಸಿ ಅನ್ಬೋದು ನೀವು, ಪಾರ್ಸಿ. ಹಾಂ ಸರ್. ಮತ್ತು ಹಿಂಗೆ ಕೆಲವೊಂದು ಕಮ್ಯುನಿಟೀಸ್ ಅದಾವು, ಸಿಂಧಿ, ಇವೆಲ್ಲ ಕಮ್ಯುನಿಟೀಸ್ ಆರ್ ಫ್ಲರಿಶಿಂಗ್, ಬಟ್ ಅವ್ರದ್ದು ಜನಸಂಖ್ಯೆ ಕಮ್ಮಿ ಆಗಿದೆ. ಮತ್ತು ನಾ ಹೇಳಬೇಕಾಗಿಲ್ಲ, ನಿಮಗೆ ಗುರ್ತಿದೆ ಯಾವ ಕಮ್ಯುನಿಟೀಸಾಗ ಪಾಪ್ಯುಲೇಷನ್ ಹೆಚ್ಚಿರ್ತದೆ, ಸೊ ಅವ್ರದ್ದು ಪ್ರಾಬ್ಲಮ್ಸ್ ಒಂದು ಇರುತ್ತವ್ರಿ. ಓಕೆ ಸರ್. ಸರ್, ನಿಮ್ಮ ಕಥೆಯಲ್ಲಿ ಮತ್ತೊಂದು ಮಾರಲ್ ಆಫ್ ದ ಸ್ಟೋರಿ ಅಂತ ಹೇಳಿದ್ರಿ, ವೃದ್ಧರ ಬಗ್ಗೆ ಹೇಳಿದ್ರಿ, ಅಥವಾ ಒಂದು ಭಾಗ್ಯ ಅಂತ ತಗೊಂಡಾಗ ಭಾಗ್ಯವನ್ನು ನಾವು ಬೇರೆಯವ್ರ ಭಾಗ್ಯವನ್ನು ತಗೋತೀವಿ, ಈ ರೀತಿಯಾಗಿ ಸ್ಟೋರಿಯಲ್ಲಿ ಬಂತು ಸರ್. ಸೊ ಆ ಒಂದು ವಿಷಯ ತಗೊಂಡಾಗ ಈ ವೃದ್ಧರು ಮತ್ತು ರೋಗಿಗಳು ಇರ್ತಾರೆ ಸರ್, ಅವ್ರನ್ನೊಂದೊಂದು ಕಾಳಜಿ ವಹಿಸ್ಕೋದು ಇರ್ತೈತಿ. ಅದು ಹೆಂಗಾಕೈತೆ ಅಂತಂದ್ರೆ ಎಕನಾಮಿಕಲಿ ಆಗಿರ್ಬೋದು ಮತ್ತು ಮೆಂಟಲಿ ಫಿಸಿಕಲಿ ಆಗಿರ್ಬೋದು, ಅವ್ರಿಗೆ ಹೊರೆ ಅಂತ ಅನ್ನಿಸ್ತತೇನೆ ಸರ್, ಹೆಂಗೆ ಸರ್? ಎಸ್, ಕರೆಕ್ಟ್. ನಾವು ಇದನ್ನು ಭಾಳ ನೋಡಿದ್ದೇವೆ. ಭಾಳ ಮಂದಿಗೆ ಇವು ಮೆಂಟಲಿ ರಿಟಾರ್ಡೆಡ್ ಪೀಪಲ್, ಓಲ್ಡ್ ಏಜ್ ಪೀಪಲ್, ಸಿಕ್ ಪೀಪಲ್, ಇವ್ರಿಗೆ ಭಾರ ಅನ್ನಿಸ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ಹಾಂ ಸರ್. ಏಕೆಂದರೆ ವೃದ್ಧರು ಮತ್ತು ರೋಗಿಗಳಿಗೆ ಕಾಳಜಿ ವಹಿಸುವುದು ಕುಟುಂಬದ ಎಲ್ಲ ಸದಸ್ಯರಿಗೆ ಮಾನಸಿಕ ಶಾಂತಿ, ಭಾವನಾತ್ಮಕ ಬಂಧನ ಮತ್ತು ಬಲವನ್ನು ನೀಡುತ್ತದೆ. ಇದರಿಂದ ಮಕ್ಕಳಿಗೆ ಉತ್ತಮ ಮೌಲ್ಯಗಳ ಉದಾಹರಣೆ ಒದಗುತ್ತದೆ. ಅವರ ದೈವ ಭಾಗ್ಯವನ್ನು ಹಂಚಿಕೊಳ್ಳಲು ಅವಕಾಶ ಸಿಗುತ್ತದೆ. ಒಳ್ಳೆಯ ಸಂಬಂಧಗಳು ದೈವ ಭಾಗ್ಯವನ್ನು ಬದಲಾಯಿಸಬಹುದು ಅನ್ನುವ ನನ್ನ ವಿಚಾರ. ಹೌದು ಸರ್. ಸೊ ಥ್ಯಾಂಕ್ ಯು ಸರ್, ಇಷ್ಟು ಮಟ್ಟ ನೀವು ಬಂದು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದ್ರಿ. ಇನ್ನು ಕೊನೆಯದಾಗಿ ಸರ್, ಹೆಂಗೂ ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಕೂಡ ಸ್ತ್ರೀ ರೋಗ ತಜ್ಞರಿದ್ದೀರಿ, ಹಾಗಾಗಿ ನಮ್ಮ ಮಹಿಳೆಯರಿಗೆಲ್ಲ ಒಂದು ಟಿಪ್ಸ್ ಅನ್ಬೋದು, ಅಥವಾ ಒಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ಒಂದು ಸಂದೇಶ ಅಂತ ಹೇಳಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮಹಿಳೆಯರಿಗೆ ಈಗ ಏನು ಹೇಳೋ ಜरूरते ಇಲ್ಲ, ಏಕೆಂದರೆ ನಾವು ಮಹಿಳೆಯರ ಕಡೆಯಿಂದ ಕೇಳಬೇಕಾಗಿದೆ. ಓನ್ಲಿ ಐ ಕ್ಯಾನ್ ಸೇ ಈಸ್ ಸ್ಟೇ ಫಿಟ್, ಸ್ಟೇ ಹೆಲ್ದಿ, ಮತ್ತು ಫಾರ್ ವಿಮೆನ್ ಹೂ ಆರ್ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಆ್ಯಂಡ್ child bearing, please, it's my earnest request, don't go for sex discrimination. Okay sir. Thank you. Okay sir. ಕೇಳಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ಬಂದಂತಹ ಶ್ರೀಯುತ ಡಾಕ್ಟರ್ ಸುಶ್ರುತ್ ಕಡಲಿಕರ್
ಇವರಿಗೆ ನಮ್ಮ ವಾಯ್ಸ್ ಆಫ್ ಗೋಕಾಕ್ದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ವಾಯ್ಸ್ ಆಫ್ ಗೋಕಾಕ್ 89.6 FM. ಇದು ಗೋಕಾಕ್ ಮಂದಿ ಧ್ವನಿ.